ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಇವತ್ತು ಗುರುವಾರ ಬೆಳಗ್ಗೆನೇ ಹೋಗಿ ಪೂಜೆ ಎಲ್ಲ ಮುಗಿಸಿ 10 ಗಂಟೆಗೆಲ್ಲ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ವಿ. ಇವತ್ತಿನ ಬ್ಲಾಗು ಗುರುವಾರದ ಬ್ಲಾಗ್ ಆಗಿರುತ್ತೆ. ಏನೋ ಒಂದು ಹೇಳಬೇಕು ಅಂತ ಮೊನ್ನೆ ಒಂದು 15 ದಿವಸದಿಂದ ಹೇಳ್ತಾ ಇದ್ದೆ, ಏನೋ ಹೇಳಬೇಕು ನಿಮಗೆ ಅಂತ. ಸುಮಾರಷ್ಟು ಜನ ಗೆಸ್ಸು ಕೂಡ ಮಾಡಿಬಿಟ್ಟಿದ್ದೀರ, ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅಂತ. ರಾಯರ ವ್ರತದ ಬಗ್ಗೆನೂ ಕೂಡ ತಿಳಿಸಿ ಅಂತ ಹೇಳಿದ್ದೀರ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಈ ಒಂದು ವಿಷಯನ ನಾನು ಗುರುವಾರನೇ ಅನೌನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ನಾನು ಮೈನಾಗಿ 5 ವಾರ ರಾಯರ ವ್ರತ ಮಾಡಿದ್ದೆ. ಯಾತ್ರ ಬಗ್ಗೆ ಮಾಡಿದ್ದೆ ಅಂದರೆ ಸುಮಾರಷ್ಟು ಜನ DM ಮಾಡಿದ್ದೀರಾ, ಇನ್ಸ್ಟಾದಲ್ಲಿ ಗೆಸ್ಸು ಕೂಡ ಮಾಡಿದ್ದೀರಾ ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, ನಿಮ್ಮ ಗೆಸ್ಸು ಸರಿ ಇದೆ. ರೋಹಿತ್ಗೆ ನಾನು ವಿದ್ಯಾಭ್ಯಾಸದ ಬಗ್ಗೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು 5 ವಾರ ಕಾಯಿ ಸಂಕಲ್ಪನ ನಾನು ಮಾಡಿದ್ದೆ. ಸೊ ಅದ್ರ ಪ್ರಕಾರನೇ ನಾನು ರಾಯರನ್ನ ಏನು ಬೇಡ್ಕೊಂಡಿದ್ದೆ ಅದ್ರ ಪ್ರಕಾರನೇ ರೋಹಿತ್ಗೊಂದು ಸೀಟ್ ಅಲರ್ಟ್ ಆಗಿದೆ. ಯಾವ ಸೀಟು ಅಂತಂದರೆ MBBS ಸೀಟು. ಸೊ ನನಗೆ ಹೇಳೋಕ್ಕಿದು ನಂಗೆ ತುಂಬ ಖುಷಿ ಅನ್ನೋದಕ್ಕಿಂತ ನಮ್ಮ ರೋಹಿತಂಗೆ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಪೂಜೆಗಳನ್ನ ನಾನು ಮಾಡಿಬಿಟ್ಟಿದ್ದೀನಿ. ಸಂಕಷ್ಟಾರ ಚತುರ್ಥಿ ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರನೇ, ರಾಯರ ಪೂಜೆ ಶುರು ಮಾಡಿದ್ದು ರೋಹಿತಂಗೋಸ್ಕರ. ಸುಮಾರಷ್ಟು ವ್ರತಗಳು ಮಾಡಿರೋದು ರೋಹಿತಂಗೋಸ್ಕರ. ಸೊ ಏನಂತಂದರೆ ನಾನು ಯಾವತ್ತೂ ರಾಯರ ಹತ್ರ ಹಣ ಆಸ್ತಿ ಕೊಡಿ, ಅಂತಸ್ತು ಕೊಡಿ, ಒಡವೆ ಕೊಡಿ ಅಂತ ನಾನು ಯಾವತ್ತೂ ಏನೂ ಬೇಡ್ಕೊಂಡಿಲ್ಲ. ನಾನು ಕೇಳಿದ್ದು ಒಂದೇ, ನನ್ನ ಮಕ್ಕಳಿಗೆ ಒಳ್ಳೆ ಸ್ಥಾನ, ಒಂದೊಳ್ಳೆ ಹೆಸರು, ವಿದ್ಯಾಭ್ಯಾಸ. ಯಾಕೆ ಅಂತಂದರೆ ರಾಯರು ಬಂದು ಸರಸ್ವತಿ ಪುತ್ರರು. ಅವರೊಂದು ಕೃಪಾ ಕಟಾಕ್ಷ ಇದ್ದರೆ ಸಾಕು, ನಮಗೆಲ್ಲನೂ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ನಂದು. ಸೊ ಅವನಿಗೆ ಇದನ್ನು ಓದಿಸ್ಬೇಕು ಅಂತ ನಾನು ತುಂಬ ವರ್ಷಗಳಿಂದ ಕನಸು ಕಟ್ಟಿದ್ದೆ. ಎಷ್ಟೋ ಕಷ್ಟಗಳು ಪಟ್ಬಿಟ್ಟಿದ್ದೀವಿ. ಮಕ್ಕಳ ವಿಷಯದಲ್ಲಿ ಹಿಂಗೆ ಮಾಡಬೇಡಪ್ಪ ದೇವರೇ, ಅವ್ನು ಒಳ್ಳೆ ಸಮಾಜದಲ್ಲಿ ಒಂದೆರಡು ಒಳ್ಳೆ ಹೆಸರು ತೊಗೋಬೇಕು, 10 ಜನಕ್ಕೆ ಹೆಲ್ಪ್ ಮಾಡೋ ಅಂಥ ಒಂದು ವ್ಯಕ್ತಿತ್ವ ಆಗಬೇಕು ಅನ್ನೋದು ನನ್ನ ಕನಸು. ಸೊ ಹಂಗಾಗಿ ನನಗಿದು ಹೇಳ್ಕೊಳ್ಳೋಕ್ಕೆ ಒಂದು ಕಡೆ ಖುಷಿನೂ ಆಗ್ತಿದೆ, ಒಂದು ಕಡೆ ಕಣ್ಣೀರು ಬಂದ್ಬಿಡುತ್ತೆ ನನಗೆ. ಯಾಕೆಂದರೆ ರಾಯರ ಹತ್ರ ಒಂದು ತಪಸ್ಸೆ ಮಾಡಿಬಿಟ್ಟಿದ್ದೀನಿ ನಿಂತ್ಕೊಂಬಿಡಿ, ರಾಯರಿಗೆ ಸೇವೆಗೆ. ಅವ್ರಿಗೆ ನನ್ನ ಕೂಗು, ನನ್ನ ಬೇಡಿಕೆ ಸಲ್ತೋ ಏನೋ ಗೊತ್ತಿಲ್ಲ. ಸೊ ರೋಹಿತ್ಗೆ MBBS ಸೀಟ್ ಆಗಿದೆ. ನನ್ನ ಜೊತೆಗೆ ನೀವು ಕೂಡ ಖುಷಿ ಪಡೋ ಅಂಥ ವಿಚಾರ. ಸೊ ರಾಯರು ಏನು ಕೊಟ್ಟರು, ಏನು ಬೇಡಿದ್ರಿ ಅಂತ. ಸೊ ನಾನು ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೆ. 3 ವಾರಕ್ಕೇ ನನಗದೊಂದು ಸೂಚನೆ ಸಿಕ್ಕಿತ್ತು, ರೋಹಿತ್ಗೆ MBBS ಸೀಟ್ ಆಗುತ್ತೆ ಅಂತ. ಸೊ ನಾನಿಲ್ಲಿ ಅವ್ನು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಎಲ್ಲ ನಾನು ಮೆನ್ಷನ್ ಮಾಡಲ್ಲ. ಸೊ ಹೇಳಬೇಕು ಅಂದರೆ ರೋಹಿತ್ಗೆ ನಮ್ಮ ಇಂಡಿಯಾದಲ್ಲಿ ಸೀಟ್ ಅಲರ್ಟ್ ಆಗಲಿಲ್ಲ. ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತು, ಈ ಸಲ ಪೇಪರ್ ಲೀಕ್ ಆಗಿ ಮತ್ತೆ ಪೇಪರ್ ಬರೆದು ಎಕ್ಸಾಮ್ ಬರೆದು ತುಂಬ ಟಫ್ ಎಕ್ಸಾಮ್ ಇತ್ತು. ಹಂಗಾಗಿ ರಷ್ಯಾದಲ್ಲಿ ರೋಹಿತ್ಗೆ ಸೀಟ್ ಆಗಿದೆ, ಅಬ್ರಾಡಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ. ಬಟ್ ಅವ್ನು ಕಳಿಸ್ಕೊಡೋಕೆ ನಂಗೆ ತುಂಬ ನೋವಿದೆ. ಬಟ್ ನೋವಿಗಿಂತ ಅವನು ಒಂಥರ ಉತ್ತಮವಾದ ಭವಿಷ್ಯ ನನ್ನ ಕಣ್ಮುಂದೆ ಬಿಡ್ತಾ ಇದೆ. ಹಂಗಾಗಿ ಏನೇ ಬೇಜಾರಾದರೂ ಅವ್ನು ಕಳಿಸ್ಕೊಡ್ಬೇಕಲ್ಲ ಅಂತ ನೋವಾದರೂ ಕೂಡ ಕಳಿಸ್ಕೊಡ್ಲೇಬೇಕು ಒಂದು ಭವಿಷ್ಯಕ್ಕೋಸ್ಕರ. ಸೊ ಇದು ನಾವು ಫೋರ್ಸ್ ಮಾಡಿ ಸೇರಿಸಿರೋಂಥದ್ದಲ್ಲ. ಸೊ ರಷ್ಯಾಗೆ ಹೋಗೋವಷ್ಟು ಕ್ವಾಲಿಫೈಡ್ ಅವ್ನಿಗೆ ಆಗಿತ್ತು. ಸೊ ಹಾಗಾಗಿ ರಷ್ಯಾದಲ್ಲಿ ಸೀಟ್ ಅಲರ್ಟ್ ಆಗಿ ನಿನ್ನೆ ಅವನಿಗೆ ಸೀಟ್ ಕನ್ಫರ್ಮೇಷನ್ದು ಲೆಟರ್ ಬಂದಿದೆ, ಅಡ್ಮಿಷನ್ ಲೆಟ್ರು. ಸೊ ನಾನು ಇದ್ರ ಬಗ್ಗೆನೇ ತುಂಬ ಓಡಾಡ್ತಲಿದ್ವಿ. ಸೊ ಯಾಕೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋದನ್ನು ಇವತ್ತು ಹೇಳ್ಬಿಡ್ತೀನಿ. ಸುಮಾರಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಸೋದಿತ್ತು, ವೀಸಾ, ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸೋದಿತ್ತು. ಆಮೇಲೆ ವೆರಿಫಿಕೇಷನ್ಗೆ ಹೋಗೋದಿತ್ತು, ಕೋರ್ಟಲ್ಲಿ ಒಂದಷ್ಟು ಕೆಲಸಗಳಿತ್ತು, ಬ್ಯಾಂಕು ಮೇಯ್ನಾಗಿ ಅಮೌಂಟ್ಗೆ ಸ್ವಲ್ಪ ಬ್ಯಾಂಕ್ದು ಎಜುಕೇಷನ್ ಲೋನ್ ತೊಗೊಳ್ಳೋಣ ಅಂತ ಓಡಾಡ್ತಾ ಇದ್ದೀನಿ. ಸೊ ಅದು ಇನ್ನೇನು ಪ್ರೊಸೆಸಿಂಗ್ ಮುಗಿಯೋದ್ರಲ್ಲಿದೆ. ಸೊ ಇದೆಲ್ಲ ಸುಮ್ಮನೆ ಬಾಯಲ್ಲಿ ಹಿಡ್ದಷ್ಟು ಈಸಿ ಅಲ್ಲ. ನಿಮ್ಗೆ ಗೊತ್ತು, ಮನೆಯವ್ರಿಗೆ ಇದಕ್ಕೆಲ್ಲ ಓಡಾಡೋಕ್ಕಾಗಲ್ಲ. ಸೊ ಒಂದು ಹೆಣ್ಣಾಗಿ ಇದಕ್ಕೆ ಓಡಾಡೋದು ತುಂಬ ಕಷ್ಟ ಸ್ನೇಹಿತರೆ, ನಿಜವಾಗ್ಲೂ. ಆದರೂ ನನ್ನ ಮಕ್ಕಳಿಗೋಸ್ಕರ, ಮಗನಿಗೋಸ್ಕರ
ತುಂಬ ಓಡಾಡಿದ್ದೀನಿ ಈ ಒಂದು 15 ದಿವಸದಿಂದ. ಬಟ್ ಸೀಟ್ ಅಲರ್ಟ್ ಆಗೋದೇ ಕಷ್ಟ ಇತ್ತು. ಈ ವರ್ಷ ನೋಡ್ತಾ ಇದ್ದೀರಾ ಡೆಲ್ಲಿನಲ್ಲಿ ಏನೆಲ್ಲ ಆಗೋಯ್ತು, ಏನೇನೆಲ್ಲ ಸ್ಟ್ರೈಕ್ಗಳು, ಎಷ್ಟು ಮಕ್ಕಳು ಕಣ್ಣೀರು ಹಾಕಿದ್ರು, ಎಷ್ಟು ಮಕ್ಕಳು ಕನಸುಗಳು ಹಾಳಾಗೋಯ್ತು. ಸೊ ಇಷ್ಟೆಲ್ಲ ಮಧ್ಯೆ ಒಂದು ರಾಯರು ನಮಗೆ ಕೈ ಹಿಡ್ದಿದ್ದಾರೆ ಅಂದರೆ ಇದೊಂದು ಆಶ್ಚರ್ಯನೇ ಸರಿ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ದೊಡ್ಡ ಕನಸು ಅಂತಂದರೆ, ಅತೀ ದೊಡ್ಡ ಕನಸು ಅಂದರೆ ಇದೆ ಸ್ನೇಹಿತರೆ. ನನ್ನ ಮಗನಿಗೆ ಒಂದು ಒಳ್ಳೆ ಸೀಟ್ MBBS ಸೀಟ್ ಆಗಬೇಕು ಅನ್ನೋದು ಭಾಳ ಕನಸು ಕಟ್ಟಿದ್ದೆ. ಸೊ ಅದು ರಾಯರ ಆಶೀರ್ವಾದದಿಂದ ಇಲ್ಲಿ ಸಿಕ್ಕಿಲ್ಲ, ತೊಂದರೆ ಇಲ್ಲ, ಎಲ್ಲರೂ ಸಿಗಲಿ, ಒಂದು ಅವಕಾಶ ಸಿಕ್ಕಿದೆ. ರೋಹಿತ್ಗಂತೂ ರಾಯರ ಮೇಲೆ ಇನ್ನೂ ಭಾಳ ಭಕ್ತಿ ಬಂದ್ಬಿಟ್ಟಿದೆ. ಯಾಕೆಂದರೆ ತುಂಬ ಒಂದು 15 ದಿವಸದಿಂದ ತುಂಬ ಟೆನ್ಷನ್ ಇತ್ತು. ಯಾಕೆಂದರೆ ಅಲ್ಲಿ ಸಿಗೋದು ಕಷ್ಟ. ಇವಾಗ 11.5 ಲಕ್ಷ ಜನ ಫೇಲ್ ಆಗಿರೋದ್ರಿಂದ ಅಲ್ಲೂ ಕೂಡ ಸಿಗೋದು ತುಂಬಾ ಕಷ್ಟ ಇತ್ತು. ಸೊ ಹೇಗೆ ಸಿಕ್ತು ಅಂತ ಕೇಳ್ಬೋದು. ನಮ್ಮ ತಂದೆ ಸ್ನೇಹಿತರು, ಅಂದರೆ ನಮ್ಮ ತಂದೆನೂ ಅವರು ಒಂದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಮಗ ಒಬ್ಬರು ರಷ್ಯಾದಲ್ಲಿ ಈ ಸಲ 4th ಇಯರೋ 5 ಇಯರೋ ಅವ್ರದ್ದು ಎಜುಕೇಷನ್ ನಡೀತಾ ಇದೆ. ಸೊ ಅವರು ಸುಮಾರು ವರ್ಷ ಆಯಿತು ಅಲ್ಲಿ ಹೋಗಿ ಸೇರಿಕೊಂಡು, 5 ವರ್ಷ ಆಯಿತು ಅನಿಸುತ್ತೆ. ಸೊ ಅವರು ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಅವ್ರನ್ನ, ರೋಹಿತ್ಗೆ ಏನಾದರೂ ಅಲ್ಲಿ ಅಡ್ಮಿಷನ್ ಮಾಡ್ಸೋಕ್ಕಾಗತ್ತಾ ಅಂತ. ಸೊ ಅವರು ಟ್ರೈ ಮಾಡ್ತೀನಿ ಸಿಗುತ್ತೆ ಅಂತ ಅಂದರು. ಸೊ ಅವನಿಗೆಲ್ಲ ಇದು ಮಾರ್ಕ್ಸ್ ಎಲ್ಲ ನೋಡಿ, ಸೊ ಏನೇನು ಮಾಡಬೇಕು ಏನು ಎತ್ತ ಎಲ್ಲನೂ ನೋಡಿಕೊಂಡು ಅವನಿಗೆ ಒಂದು ಸ್ವೀಟ್ ಅಲರ್ಟ್ ಮಾಡಿಕೊಟ್ರು. ರಾಯರು ಕಾಯಿ ಸಂಕಲ್ಪ ಮಾಡಿದ್ರೆ ಖಂಡಿತ ಎಲ್ರಿಗೂ 100% ಒಳ್ಳೆಯದಾಗುತ್ತೆ. ಇದಂತೂ ನನಗೆ ಭಾಳ ನಂಬಿಕೆ ಇದೆ ರಾಯರ ಮೇಲೆ. ಇದು ಮಾತ್ರ ನಾನು ಹೇಳ್ತೀನಿ, ರಾಯರ ಆಶೀರ್ವಾದದಿಂದನೇ ರೋಹಿತ್ಗೆ ಸೀಟ್ ಸಿಕ್ಕಿರೋದು. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಅವನೊಂದು ಒಳ್ಳೆ ಹೆಸರು ತೊಗೊಂಡು ಒಳ್ಳೆ ಡಾಕ್ಟ್ರಾಗಿ ಈಗ ನಮ್ಮ ಗುಬ್ಬಿಗೆ ಬರಬೇಕು ಅನ್ನೋದೇ ನನ್ನ ಆಸೆ. ಸೊ ಫೈನಲಿ ರೋಹಿತ್ಗೆ MBBS ಸೀಟ್ ಆಗಿದೆ. ಸೊ ಇವತ್ತು ನಾನು ಗುರುವಾರ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಗುರುವಾರನೇ ಹೇಳಬೇಕು ಅನ್ನೋದು ನಂದು. ಸೊ ಅದು ಅವಕಾಶ ಕೂಡ ಬಂದಿದ್ದು ಗುರುವಾರನೇ ಹೇಳೋಕ್ಕೆ. ನೀವು ಕೂಡ ಎಲ್ಲರೂ ವಿಶ್ ಮಾಡಿ ರೋಹಿತ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ, ಒಂದೊಳ್ಳೆ ಪ್ರಜೆ ಆಗಿ ನಮ್ಮ ಇಂಡಿಯಾಗೆ ಬರಲಿ ಅಂತ ಹಾರೈಸಿ ಸ್ನೇಹಿತರೆ. ನನಗೂ ಅದೇ ಇರೋದು, ಹತ್ತಾರು ಜನಕ್ಕೆ ಹೆಲ್ಪ್ ಮಾಡೋ ಅಂಥ ವ್ಯಕ್ತಿತ್ವನ ಬೆಳೆಸ್ಕೊಂಡು, ಬಡವ್ರಿಗೆಲ್ಲ ಹೆಲ್ಪ್ ಮಾಡೋ ಅಂಥದ್ದು ವ್ಯಕ್ತಿತ್ವನ ಬೆಳೆಸ್ಕೊಂಡು ಬರಲಿ ಅಂತ ಹಾರೈಸ್ತೀನಿ. ಅದಕ್ಕೆ ನಿನ್ನೆ ಹೋಗಿ ರೋಹಿತ್ಗೆ ಒಂದು ಫೋನು, ಲ್ಯಾಪ್ಟಾಪ್ ಎಲ್ಲನೂ ಹೊಸದು ಬೇಕು. ನಿನ್ನೆ ಒಂದು ಫೋನ್ನ ಕೊಡ್ಸ್ಕೊಂಬಂದ್ವಿ, ಐಫೋನ್ ಇದು. ಸೊ ಇದು 82,000 ಆಯಿತು, 82,000 ರೂಪಾಯಿ ಆಯಿತು ಫೋನು. ನಿನ್ನೆ ಅಣ್ಣನ ಕರ್ಕೊಂಡೋಗಿ ಇದು ಅಣ್ಣ ಕೊಡ್ಸ್ಕೊಂಬಂದರು. ಸೊ ಚೆನ್ನಾಗಿದೆ ಫೋನು. ಇದ್ರದ್ದು ಬಗ್ಗೆ ನನಗೆ ಐಡಿಯಾ ಇಲ್ಲ, ಅವನ್ನೇ ಕೇಳಬೇಕು ಯಾವ ಫೋನು ಏನು ಎತ್ತ ಅಂತ. 82,000 ರೂಪಾಯಿ ಆಯಿತು ಫೋನು, ಕೊಡ್ಸ್ಕೊಂಬಂದಿದ್ದೀವಿ. ಇನ್ನು ಲ್ಯಾಪ್ಟಾಪ್ ತೊಗೋಬೇಕು. ಇನ್ನು ನಮಗಿಂತ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ ಸ್ನೇಹಿತರೆ. ಮೊಮ್ಮಗ ಡಾಕ್ಟ್ರ್ ಓದಲಿಕ್ಕೆ ವಿದೇಶಕ್ಕೆ ಹೋಗ್ತಿದ್ದಾನೆ ಅನ್ನೋದೊಂದು ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ನಮ್ಮ ತಂದೆ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ. ಯಾಕೆ ಅಂತಂದರೆ ಸ್ವಲ್ಪ ಅಮೌಂಟು ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಅಂತಂದರೆ ನಮ್ಮ ಇಂಡಿಯಾಗೆ ಹೋಲಿಸ್ಕೊಂಡ್ರೆ ಬೆಸ್ಟು, ಒಂದು 35-40 ಲಕ್ಷದಲ್ಲಿ MBBS ಮುಗಿಯುತ್ತೆ ರಷ್ಯಾದಲ್ಲಿ. ಸೊ ಅಷ್ಟು ಅದು ಎಲ್ಲ ಅಡ್ಜಸ್ಟ್ ಮಾಡಬೇಕಲ್ವ ನಾವು. ಸೊ ಹಾಗಾಗಿ ಅಪ್ಪಾಜಿನೂ ಸ್ವಲ್ಪ ನಮ್ಮಪ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ರಾಯರ ಆಶೀರ್ವಾದದಿಂದ ಎಲ್ಲದೂ ಒಳ್ಳೆಯದಾಗ್ತಾ ಇದೆ. ಸೊ ನಿಮ್ಮ ಎಲ್ರದ್ದು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ, ರೋಹಿತ್ ಮೇಲೆ, ನಮ್ಮೆಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊತೀನಿ. ಸೊ ಫೈನಲಿ ನನ್ನ ಕನಸೇನಿದೆ ಅದು ಈಡೇರಿದೆ. ಸೊ ಇನ್ನೇನಿದ್ರು ರೋಹಿತ್ತು ಓದ್ಕೊಂಬರೋದು ಅಷ್ಟೇ ಇರೋದು. ನನಗೆ ಕಳ್ಸೋಕೆ ಒಂದು ಕಡೆ ನೋವಿದೆ. ಯಾಕೆಂದರೆ ನಿಮ್ಗೆ ಗೊತ್ತೇ ಇದೆ, ಯಾರೋ ಒಬ್ಬರು ನನಗೆ ವೀವರ್ಸು ಕಮೆಂಟ್ ಹಾಕಿದ್ರಿ, ಅವ್ರಿಗೊಬ್ರಿಗೆ ತಿಳಿಸಿದ್ದೆ ಇನ್ಸ್ಟಾದಲ್ಲಿ, ರೋಹಿತ್ಗೆ MBBS ಸೀಟ್ ಆಯ್ತಾ ಮೇಡಮ್ ಅಂತ. ಹೌದು ಆಗಿದೆ, ಇಂಡಿಯಾದಲ್ಲಿ ಆಗಿಲ್ಲ, ರಷ್ಯಾದಲ್ಲಿ ಆಗಿದೆ, ಎಲ್ಲೋ ಒಂದು ಕಡೆ ಸೀಟ್ ಆಗಿದೆ ಅವನಿಗೆ ಅಂತ. ಸಿಸ್ಟರ್, ನೀವು ನೊಂದ್ಕೋಬೇಡಿ, ಮಗನ್ನ ಬಿಟ್ಟಿರೋಕ್ಕೆ ನೀವು ತುಂಬ ಕಷ್ಟಪಡ್ತೀರಾ. ಯಾಕೆಂದರೆ ನಾನು ಬ್ಲಾಗಲ್ಲಿ ನೋಡಿದ್ದೀನಿ. ಸೊ ನೀವು ನೊಂದ್ಕೋಬೇಡಿ, ತುಂಬ ಖುಷಿಯಿಂದ ಅವನನ್ನು ಕಳಿಸ್ಕೊಡಿ. ಅವನ ಭವಿಷ್ಯ ಒಳ್ಳೆಯದಾಗಲಿ, ಉಜ್ವಲವಾಗಲಿ ಅಂತ ಹಾರೈಸಿದ್ರು. ತುಂಬ ಖುಷಿ ಆಯಿತು. ಯಾಕೆಂದರೆ ನನ್ನ ವೀವರ್ಸ್ ನನ್ನ ಹೆಂಗೆ ಅರ್ಥ ಮಾಡ್ಕೊತಾರೆ ಅಂತ ಅಂದರೆ, ಗೆಸ್ಸು ಮಾಡಿಬಿಡ್ತೀರ ಏನಾಗಿರ್ಬೋದು ಅಂತ. ಸೊ ನಾನು ಇಷ್ಟು ದಿನ ಕಾಯಿಸಿ ಹೇಳಿದ್ದಕ್ಕೆ ಕ್ಷಮೆ ಇರಲಿ. ಯಾಕೆ ಅಂತಂದರೆ ಕನ್ಫರ್ಮ್ ಆಗಬೇಕು. ಸುಮ್ಮನೆ ನಿಮಗೆ ಗೊತ್ತೇ ಇದೆ, ಸುಮ್ಮನೆ ಬೊಗಳೆ ಬಿಟ್ಕೊಳ ಅಂತಾಳಲ್ಲ ನಾನು. ಯಾಕೆಂದರೆ
ಏನೇ ಮಾಡಿದ್ರು ವಿತ್ ಪ್ರೂಫ್ ಇರಬೇಕು. ನಾವು ಆಗಿದೆ ಅಂತ ಹೇಳೋದಕ್ಕೆ ಕ್ವಾಲಿಫೈಡ್ ಆಗಲಿ ಅಥವಾ ಸೀಟ್ ಆಗಲಿ ಏನೇ ಹೇಳ್ಕೊಳ್ಳೋಕ್ಕೂ ಒಂದು ಪ್ರೂಫ್ ಇರಬೇಕು. ಫೈನಲಿ ನಿನ್ನೆ ರೋಹಿತ್ಗೆ ಅಡ್ಮಿಷನ್ ಲೆಟ್ರು ರಷ್ಯಾದಿಂದ ಕಳಿಸಿದ್ದಾರೆ ಮೇಲಲ್ಲಿ. ತುಂಬ ಖುಷಿ ಆಗ್ತಿದೆ, ಹೇಳ್ಕೊಳಕ್ಕೆ ಅಸಾಧ್ಯವಾದಷ್ಟು ಖುಷಿ ಆಗ್ತಿದೆ. ನನ್ನ ಸ್ನೇಹಿತರು ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಿದ್ದಾರೆ. ಇಲ್ಲ ರೋಹಿತ್ಗೆ ತುಂಬ ಒಳ್ಳೇದಾಗಲಿ. ಫಸ್ಟ್ ಬರೋದೇ ರಾಯರ ಹೆಸರು, ಯಾಕೆ ಅಂದರೆ ನಾನು ರಾಯರ ಭಕ್ತಿ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಎಲ್ಲರೂ ರಾಯರು ಕೊನೆಗೂ ನಿನ್ನ ಕೈ ಹಿಡಿದ್ಬಿಟ್ರಲ್ಲಮ್ಮ ಅಂತಾರೆ ಎಲ್ಲರೂ ಕೂಡ. ಹೌದು, ರಾಯರ ಆಶೀರ್ವಾದದಿಂದನೇ ರೋಹಿತ್ಗೆ MBBS ಸೀಟ್ ಆಗಿದೆ. ಸೊ ನನ್ನ ಮಗ ಒಂದು ಒಳ್ಳೆ ಡಾಕ್ಟ್ರಾಗಿ ಇಂಡಿಯಾಗೆ ಬರಲಿ ಅಂತ ಒಂದು ದೊಡ್ಡ ಕನಸು ಕಟ್ಟಿದ್ದೀನಿ. ಸೊ ಅವ್ನ ವಿದ್ಯಾಭ್ಯಾಸಕ್ಕೆ ರಾಯರು ಜೊತೆಲೇ ಇರಬೇಕು. ರಾಯರು ನನಗೆ ಹೆಂಗೆ ರಾಯರನ್ನ ನಂಬಿ ಕಳಿಸ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆನೋ ನಮ್ಮ ತಾಯಿನೋ ಅವ್ರ ಜೊತೆ ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ರಾಯರ ಒಂದು ಆಶೀರ್ವಾದದ ಮೇಲೆ ನಾನು ಕಳಿಸ್ತಾ ಇದ್ದೀನಿ ಸ್ನೇಹಿತರೆ. ಫೈನಲಿ ಇವತ್ತು ಅನೌನ್ಸ್ ಮಾಡಿದ್ದೀನಿ, ನಿಮ್ಗೆಲ್ರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಸೊ ಇದು ಒಂದೊಂದ್ಸಲ ನೆನೆಸ್ಕೊಂಡ್ರೆ ನನಗಿದು ಕನಸಾ ನಿಜವಾಗ್ಲೂ ಸೀಟ್ ಆಗಿದೆಯಾ ಈ ಥರ ಎಲ್ಲ ನನಗೆ ರಾತ್ರಿ ನಿದ್ದೆನೇ ಬರ್ತಾಯಿಲ್ಲ ಖುಷಿಗೆ, ಹಂಗಾಗಿದೆ. ಸೊ ತುಂಬ 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 ಖುಷಿಯಾಗಿದೆ ಸ್ನೇಹಿತರೆ. ಹೇಳಬೇಕಾಗಿತ್ತು, ಎಲ್ಲರೂ ಕಾಯ್ತಾ ಇದ್ರು ಏನಾಯಿತು ರೋಹಿತ್ ರಿಸಲ್ಟು ಅಂತ. ಇನ್ನೂ ಒಂದು ಹೇಳ್ತೀನಿ, ರೋಹಿತ್ಗೆ ಮೈಸೂರಲ್ಲಿ ವಿದ್ಯಾವರದ ಕಾಲೇಜಲ್ಲಿ CS ಕಂಪ್ಯೂಟರ್ ಸೈನ್ಸು ಅಲ್ಲೂ ಕೂಡ ಸೀಟ್ ಅಲರ್ಟ್ ಆಗಿದೆ. ಈ ಕಡೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ ಸ್ನೇಹಿತರೆ ರೋಹಿತ್ಗೆ. ಯಾವುದಕ್ಕಾದ್ರೂ ಚೂಸ್ ಮಾಡ್ಕೋಬೋದು. ಒಳ್ಳೆ ಕಾಲೇಜಲ್ಲಿ ಮೈಸೂರಿನಲ್ಲಿ ರೋಹಿತ್ಗೆ ವಿದ್ಯಾವರದ ಕಾಲೇಜಲ್ಲಿ ಆಗಿತ್ತು. ಸೊ ಅದನ್ನು ಇವಾಗ ಕೈ ಬಿಟ್ಟಿದ್ದೀವಿ, ಬೇಡ ಅಂತ. MBBS ನಾನು ತೊಗೋತೀನಿ ಅಂತ ಚೂಸ್ ಮಾಡ್ಕೊಂಡಿದ್ದಾನೆ. ಸೊ ಹಂಗಾಗಿ ಇಂಜಿನಿಯರಿಂಗ್ ಸೀಟು ಕೈ ಬಿಟ್ಟಿದ್ದೀವಿ. ಸೊ ಈಗಲ್ಲಿ ಸೊ ಫೈನಲಿ ಅದನ್ನು ಕೈ ಬಿಟ್ಟು MBBS ಸೀಟಿನ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ಎಷ್ಟು ದಿವಸ ಯಾಕೆ ಸುಮಾರಷ್ಟು ಜನ ಕೇಳ್ತಾ ಇದ್ರಿ, ಯಾಕೆ ವಿಡಿಯೋನಲ್ಲಿ ಕಾಣಿಸ್ತಾ ಇಲ್ಲ, ಹುಷಾರಿಲ್ವಾ ಅಂತ. ಖಂಡಿತ ಹುಷಾರಿಲ್ಲ ಅಂತ ಏನಿಲ್ಲ, ನನ್ನ ಮಗನಿಗೋಸ್ಕರ ಇಷ್ಟೆಲ್ಲ ಓಡಾಟ. ಫೈನಲಿ ಎಲ್ಲ ಫಿಕ್ಸ್ ಆಗಿದೆ. ಲೋನ್ ಒಂದು ಇವತ್ತು ಕನ್ಫರ್ಮ್ ಆಗುತ್ತೆ ಸಂಜೆ. ಸೊ ಅದು ಆಗಿಬಿಟ್ರೆ ರೋಹಿತ್ನ ನಾವು ಕಳಿಸ್ಕೊಡೋದಷ್ಟೇ ಇರೋದು. ವರ್ಷಕ್ಕೊಂದೇ ಬಾರಿ ಇನ್ನು ಬರಲಿಕ್ಕಾಗೋದವನು. ಸೊ ನಾನು ಹೆಂಗೆ ಬಿಟ್ಟಿರ್ತೀನೋ ಅವ್ನು ನಂಗೆ ಗೊತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಮಕ್ಕಳ ಭವಿಷ್ಯ. ಸೊ ನನಗೊಂಥರ ಖುಷಿ ತಡ್ಕೊಳಕ್ಕಾಗ್ತಾಯಿಲ್ಲ ಅದ್ರ ಬಗ್ಗೆ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ಎರಡೂ ಕಡೆ ಸೀಟ್ ಆಗಿತ್ತು. ಖುಷಿ ಅಂದರೆ ತುಂಬ ಖುಷಿ ಇದೆ. ರಾಯರ ಮಠಕ್ಕೆ ಹೋಗಿ ಇವಾಗ ಬಂದ್ವಿ, ಪ್ರದಕ್ಷಿಣೆ ಹಾಕಿ ಮನೇಲೂ ರಾಯರ ಪೂಜೆ ಮಾಡಿ ಫೈನಲಿ ನನ್ನ ಮಗ ಏನು ಅಂದ್ಕೊಂಡಿದ್ದ ಅದಾಗಿದೆ. ಖುಷಿನೂ ಕೂಡ ಆಗ್ತಾಯಿದೆ. ಇದು ರೋಹಿತ್ ಬಗ್ಗೆ ಕೇಳ್ತಿದ್ದಂಥ ಅಪ್ಡೇಟು. ಒಂದು ತಾಯಿಯಾಗಿ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ, ತಾಯಿಯಾಗಿ ಮಕ್ಕಳಿಗೋಸ್ಕರ. ಸೊ ಇಷ್ಟು ವರ್ಷ ಮಾಡಿದ್ದು ಪೂಜೆ, ವ್ರತ, ಕನಸು ಎಲ್ಲ ಒಂದು ಸಾರ್ಥಕತೆ ರಾಯರು ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಫೈನಲಾಗಿ ಹೇಳೋದೇನು, ರಾಯರಿದ್ದಾರೆ ಕಣ್ರಿ, ಖಂಡಿತ ರಾಯರಿದ್ದಾರೆ. ಇದನ್ನೇ ಹೇಳೋದು ನಾನು. ನೀವು ರಾಯರನ್ನ ನಂಬಬೇಕು, ಶರಣಾಗತಿ ಆಗ್ಬಿಡ್ಬೇಕು ರಾಯರಿಗೆ ಯಾವತ್ತೂ ಅಷ್ಟೇ. ಸೇವೆ ಮಾಡ್ತಾ 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 ನಮ್ಮ ಮನಸ್ಸನ್ನು ಹೆಂಗೆ ಸೆಳ್ಕೊತಾರೋ ಅವ್ರ ಕಡೆ ಅಂತಂದರೆ ಶರಣಾಗತರಾಗ್ಬಿಡ್ಬೇಕು ರಾಯರಿಗೆ. ಏನೇ ಬಂದರೂ ನೀನೇ ಅಪ್ಪ ಅನ್ನೋ ಥರ ಶರಣಾಗತಿ ಅವ್ರ ಮುಂದೆ ಎಷ್ಟು ಬೇಡಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ನನ್ನ ಕಣ್ಣೀರಿಗೆಲ್ಲ ಇವತ್ತು ಒಂದು ಒಳ್ಳೆ ಪ್ರತಿಫಲನ ಕೊಟ್ಟಿದ್ದಾರೆ ರಾಯರು. ನನ್ನ ಮಗನಿಗೊಂದು ಒಳ್ಳೆ ಸೀಟ್ ಕೊಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ತುಂಬ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಕೇಳ್ತಾಯಿದ್ರಿ. ಇವತ್ತು ನೋಡೋಣ, ಸಾಧ್ಯವಾದರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೆಲಸಗಳಿದೆ ಇನ್ನೂ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಕೆಲಸಗಳಿದೆ ಇನ್ನೂ. ನಮ್ಮಮ್ಮ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಇದು ಇವತ್ತಿನ ಗುರುವಾರದ ರಾಯರ ಪೂಜೆ. ಸೊ ಬೆಳಗ್ಗೆನೇ ಮುಗಿಸಿ ಇವತ್ತು ರಾಯರ ಮಠಕ್ಕೆ ಇನ್ನು ಮುಂದೆ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಬಂದರೂ ರಾಯರ ಸನ್ನಿಧಾನದಲ್ಲಿ ಇಷ್ಟೇ ಜನ ಇರ್ತಾರೆ. ಸೊ ಬೆಳಗ್ಗೆ ಬಂದರೆ ಸ್ವಲ್ಪ ಉತ್ತಮ. ಜಾಸ್ತಿ ಜನ ಇದ್ದರೆ ನನಗೊಂಥರ ಕಷ್ಟ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಬೆಳಗ್ಗೆನೇ ಬಂದುಬಿಡ್ತೀನಿ ನಾನು. ಇತ್ತೀಚೆಗೆ 2 ವಾರದಿಂದನೂ ಹಾಗೇ. ಸೊ ಬಂದೆ, ರಾಯರ ದರ್ಶನ ಮಾಡಿದೆ. ಸೊ ಪ್ರದಕ್ಷಿಣೆ ಹಾಕಿ ರೋಹಿತ್ ಕೈಯಲ್ಲಿ ತುಪ್ಪದ ಬತ್ತಿಯಿಂದ ದೀಪಗಳನ್ನ ಹಚ್ಚಿಸಿ ಸ್ವಲ್ಪ ಹೊತ್ತು ಕೂತಿದ್ದು ನಮಸ್ಕಾರ ಹಾಕಿ ಬಂದ್ವಿ. ಸೊ ಬಂದಾದ ಮೇಲೆ ವಿಡಿಯೋ ತಗೋತಾ ಇದ್ದೀನಿ. ಟೈಮ್ 4:30 ಅಲ್ಲ ಸಾರಿ 5:30 ಆಗ್ತಾಯಿದೆ. ಹತ್ರ ಬ್ಯಾಂಕ್ ಹತ್ರ ಕೆಲಸ ಇತ್ತು, ಹೋದೆ. ಯಪ್ಪ, ಈ ಬ್ಯಾಂಕುಗಳಿಗೆ ಡಾಕ್ಯುಮೆಂಟ್ಸ್ ಹೊಂದಿಸೋದಿದೆ ನೋಡಿ,
ಅಮ್ಮ ತಿರುಗಿ 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 ನಿಜವಾಗ್ಲೂ ಈ ಮನೆಗೆ ಲೋನ್ ಮಾಡಿಸ್ಬೇಕಾದ್ರೂ ಹಾಗೆ ಸುತ್ತಿದ್ದೀನಿ. ನಿಜ ಯಾರು ಸಪೋರ್ಟ್ ಇಲ್ಲದಲೆ ಗರ 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 ಸುತ್ತಿದ್ದೀನಿ. ಯಾತಕ್ಕೆ ಬೇಕಪ್ಪ ಇದು ಅಂತ ಅನಿಸಿದ್ದು ಉಂಟು ಎಷ್ಟೊಂದು ಸಲ. ಈಗಲೂ ಅದೇ ಕಥೆ ಓಡಾಡ್ತಾ ಇದ್ದೀನಿ, ಇನ್ನೂ ಮುಗಿದಿಲ್ಲ ಅದ್ರದ್ದು. ಹೊಸ ಮನೆ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀನಿ, ಬೆಳಗ್ಗೆಯಿಂದ ಮಾಡ್ತಾಯಿದ್ದಾರೆ. ಇವತ್ತು ಯಾಕೆಂದರೆ ನಂಗೆ ಸ್ವಲ್ಪ ಓಡಾಟ ನಾನೇ ಮಾಡಿಬಿಡ್ತಿದ್ದೆ, ಓಡಾಟ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಗಲಿಲ್ಲ. ಸೊ ಅದಕ್ಕೆ ಹೇಳಿದ್ದೀನಿ, ಮಾಡ್ತಾಯಿದ್ದಾರೆ ಇನ್ನು. ಅಷ್ಟರಲ್ಲಿ ಅಮ್ಮ ಬೇರೆ ನನಗೂ ಏನಾರು ಒಡವೆ ಕೊಡಿಸ್ಬಾರೆ, ನನಗೂ ಒಂದು 10-11 ಗ್ರಾಮ್ಗೆ ಅಂತ ಅಂತು. ಸೊ ಆಯಿತು ಅಂತ ಏನು ತೊಗೋಬೋದು ಅಮ್ಮಂಗೆ ನೋಡೋಣ ಅಂತ ಹೋದೆ. ಇನ್ನೇನು ನಾನು ಇಲ್ಲಿ ಹೋದ್ರೆ ವಾಸವಿಗೆ ಹೋಗೋದು. ಸೊ ಲಾಸ್ಟ್ ಟೈಮು ಈಗ ಹೇಳಿದ್ನಲ್ಲ, ನಾನು ಮಾಡಿಸ್ಕೊಂಡಿರೋದು ಇನ್ನೂ ತೋರ್ಸೋಕ್ಕಾಗಿಲ್ಲ. ಖಂಡಿತ ತೋರಿಸ್ತೀನಿ, ಬೈಕೊಂಬೇಡಿ, ತೋರಿಸ್ತೀನಿ. ಯಾಕೆಂದರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನಮ್ಮ ಮನೆಯವ್ರು ಓಡಾಡೋಕ್ಕಾಗಲ್ಲ ಇಂಥದಕ್ಕೆಲ್ಲ, ತಾಲೂಕು ಆಫೀಸು ವರ್ಕ್ಗಳು ಈ ಥರದಕ್ಕೆಲ್ಲ ಆಗಲ್ಲ ಅವ್ರ ಕೈ ಸುತ್ತಕ್ಕೆ. ಸೊ ಹಂಗಾಗಿ ನಾನೇ ಓಡಾಡಬೇಕು. ಸೊ ನನಗಿಲ್ಲಿ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀನಿ. ಸೊ ವೀಡಿಯೋಸ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಮೇಲಾಗಿ ರೋಹಿತ್ ಭವಿಷ್ಯ ಭಾಳ ಇಂಪಾರ್ಟೆಂಟ್ ನನಗೆ. ಸೊ ಅದಕ್ಕೆಲ್ಲ ಏನೇನು ಮಾಡ್ಬೇಕಂತ ಮಾಡಲೇಬೇಕು. ಸೊ ಇಲ್ಲಿ ನಾನೇ ಓಡಾಡಬೇಕು. ಸೊ ಹಂಗಾಗಿ ಓಡಾಡ್ತಾ ಇದ್ದೀನಿ. ಹೋದ್ವಿ. ಅಮ್ಮ ಒಂದು 10 ಗ್ರಾಮ್ಗೆ ಐ ಥಿಂಕ್ ಅದು ಬಂದಮೇಲೆ ಅದ್ರದ್ದು ಬೇಕಾದರೆ ನಾನು ಸರ ತೋರಿಸ್ತೀನಿ. ಅಮ್ಮನ ಬಂದಮೇಲೆ 10 ಗ್ರಾಮ್ಗೆ ಒಂದು 10-11 ಗ್ರಾಮ್ಗೆ ಒಂದು ಗುಂಡಿನ ಸರ ಹೇಳಿದ್ದೀನಿ. ಅದರ ಅಮ್ಮನ ಏಜಾರು ಏನು ಹಾಕ್ಕೋಬೇಕು ಆ ಥರದ್ದು. ಅದಕ್ಕೆ ಒಂದು ಸ್ವಲ್ಪ ರೂಬಿ ಎಲ್ಲ ಹಾಕ್ಬಿಟ್ಟು ಮಾಡಿ ಅಂತ ಹೇಳಿದ್ದೀನಿ. ಸೊ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಗೋಲ್ಡ್ ರೇಟ್ ಬಂದು 13,400 ರೂಪಾಯಿ ಇದೆ. ನಾನು ಅವತ್ತು ಮಾಡಾಕ್ದಾಗಲೂ ಇಷ್ಟೇ ಇತ್ತು. ಸೊ ವೇರಿಯೇಷನ್ ಏನಿಲ್ಲ, ಸೇಮ್ ರೇಟ್ ಇದೆ. ಮಾಡಾಕ್ಬಿಟ್ಟು ಬಂದಿದ್ದೀನಿ. ಅದು ಅಮ್ಮಂಗೆ ಹಬ್ಬಕ್ಕೆ ಬೇಕು ಅಂತ ಹೇಳಿದ್ದೀನಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ವಾಸವಿಯವ್ರು ಹೆಂಗೆ ಅಂತಂದರೆ, ನಾನು ಹೇಗೆ ಹೇಳ್ತೀನೋ ಪಾಪ, ಯಾವುದೇ ಡಿಸೈನ್ ಹೇಳಿ ಅದೇ ಡಿಸೈನ್ ಮಾಡಿಕೊಡ್ತಾರೆ ಒಂದು. ಆಮೇಲೆ ಕೆಲವು ಶಾಪ್ಗಳಲ್ಲಿ ಹೆಂಗೆ ಅಂತಂದರೆ, ನಾವೊಂದು 10 ಗ್ರಾಮ್ಗೆ 5 ಗ್ರಾಮ್ಗೆ ಏನಾದ್ರು ಹೇಳಿರ್ತೀವಿ ಅಂದ್ಕೊಳ್ಳಿ, ಅದ್ರ ಮೇಲೆ 2 ಗ್ರಾಮು 3 ಗ್ರಾಮ್ ಎಕ್ಸ್ಟ್ರಾ ಮಾಡಿಬಿಟ್ಟಿರ್ತಾರೆ ಪಾಪ. ಇವ್ರು ಹೆಂಗೆ ಅಂತಂದರೆ, ನಾವು ಏನು ಗ್ರಾಮ್ ಹೇಳಿರ್ತೀವಿ ಎಕ್ಸಾಕ್ಟ್ ಪಾಪ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಹಬ್ಬ ಅಂದ್ರೆ ಒಂದು ಅರ್ಧ ಗ್ರಾಮು 1 ಗ್ರಾಮೂ ಪಾಪ ಯಾವತ್ತೂ ಜಾಸ್ತಿ ಮಾಡಿಲ್ಲ, ಎಕ್ಸಾಕ್ಟ್ ಅಷ್ಟೇ ಮಾಡಿರ್ತಾರೆ. ಇಲ್ಲಾಂದ್ರೆ ಒಂದು ಅರ್ಧ ಗ್ರಾಮು 1/4 ಗ್ರಾಮು ಅಥವಾ ಇಷ್ಟು ಮಿಲಿ ಈ ಥರ ಜಾಸ್ತಿ ಮಾಡಿರ್ತಾರೆ. ಬಿಟ್ಟರೆ 2 ಗ್ರಾಮು ಬೇಕಂತ ಮಾಡೋದು, 3 ಗ್ರಾಮ್ ಎಕ್ಸ್ಟ್ರಾ ಮಾಡೋದು ಬೇಕಂತ ಈ ಥರ ಎಲ್ಲ ಮಾಡಲ್ಲ. ಎಕ್ಸಾಕ್ಟ್ ಅಷ್ಟೇ. ನಂದು ಅಷ್ಟೇ 15 ಗ್ರಾಮ್ಗೆ ಹೇಳಿದ್ದೆ, 15 ಗ್ರಾಮಿಗೆ ಮಾಡಿಕೊಟ್ಟಿದ್ದಾರೆ. ಅಮ್ಮಂದು ಇವಾಗ 10 ಗ್ರಾಮ್ಗೆ ಮಾಡಾಕಿದ್ದೀನಿ. ಸೊ ಚೆನ್ನಾಗಿ ಮಾಡ್ಕೊಡ್ತಾರೆ, ಅದರಲ್ಲೇ 2 ಮಾತಿಲ್ಲ. ನೀವೇನೇ ಡಿಸೈನ್ ಹೇಳಿ ಪಕ್ಕಾ ಡಿಸೈನ್ ಮಾಡಿಕೊಡ್ತಾರೆ ಅವರು. ಜಸ್ಟ್ ಇಷ್ಟ ಅಂದರೆ ಹಾಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆಯೋದನ್ನು ಮರಿಬೇಡಿ. ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ. ಸೊ ಕಮೆಂಟಿಗೆ ರಿಪ್ಲೈ ಮಾಡೋದು ಲೇಟ್ ಆದರೆ ಖಂಡಿತ ತಪ್ಪು ತಿಳ್ಕೊಬೇಡಿ, ತುಂಬ ಓಡಾಡ್ತಲಿದ್ದೀನಿ. ಸೊ ಈ ಬ್ಲಾಗಲ್ಲಿ ನಾನೇ ಹೇಳಿದ್ದೀನಿ ನಿಮಗೆ, ಆಯಿತಾ? ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ನಮಸ್ಕಾರ.